ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಕನ್ಯಾ ರಾಶಿಯವರಿಗೆ ಈ ವರ್ಷ ಬಿಸ್ನೆಸ್ ಅಲ್ಲಿ ಗ್ರೋತ್ ಆಗುತ್ತಾ ಅಥವಾ ಏನಾದರೂ ಅಡೆತಡೆಗಳಿದೆಯಾ? ದಾಂಪತ್ಯ ಜೀವನ ಸುಗಮವಾಗಿರುತ್ತಾ ಅಥವಾ ಏನಾದರೂ ಬಿರುಕಿನ ಬಿರುಗಾಳಿ ಬೀಸುತ್ತಾ? ಇನ್ನು ಹಲವಾರು ಕುತೂಹಲಕಾರಿ ಮಾಹಿತಿಗಳು ಈ ಸಂಚಿಕೆಯಲ್ಲಿವೆ. ನೋಡೋದನ್ನ ಮುಂದುವರಿಸಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಪರಾಭವ ನಾಮ ಸಂವತ್ಸರ, ಯುಗಾದಿ, ವರ್ಷ ಭವಿಷ್ಯ, ರಾಶಿ ಕನ್ಯಾ ರಾಶಿ. ಈ ಕಾರ್ಯಕ್ರಮವನ್ನು ನೋಡಲು ಆಗಮಿಸಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ. ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ, ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ, ಮತ್ತು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಹಾಗೆ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಬಾಕ್ಸ್ ಸಿಗುತ್ತೆ. ಅದರಲ್ಲಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ. ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರುಗಳಲ್ಲಿ ಒಬ್ಬ ಅದೃಷ್ಟಶಾಲಿ ವೀಕ್ಷಕರನ್ನು ಗುರುತಿಸಿ ನಾವು ತಿಂಗಳು ಕೊನೆಗೆ ಸ್ಟುಡಿಯೋ ಕರೆಸಿ ಒಂದು ಹೊಸ ಮೊಬೈಲ್ ಫೋನನ್ನು ಕೊಡುವಂಥ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ವೀಕ್ಷಕರು, ಈ ವಿಡಿಯೋ ಕೆಳಗಡೆ ಜಾಯ್ನ್ ಎನ್ನುವ ಬಟನ್ ಇರುತ್ತೆ. ಆ ಜಾಯ್ನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ, ಜ್ಯೋತಿಷ, ನೇರ ಪ್ರಸಾರ, ಸರಳ ವಿರಳ ಮಹಾವಾಸ್ತು, ಇಂಥ ಇಂಟ್ರೆಸ್ಟಿಂಗ್ ಫೀಚರ್ಗಳನ್ನು, ಕಾರ್ಯಕ್ರಮಗಳನ್ನು ನೀವು ನೋಡ್ಬೋದು. ಮೆಂಬರ್ಗಳು ಮಾತ್ರ. ಮೆಂಬರ್ ಆಗೋದಕ್ಕೆ ಜಾಯ್ನ್ ಬಟನ್ ಒತ್ತಿ ನೋಡಿ. ಬನ್ನಿ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡೋಣ. ನೋಡಿ, ಕನ್ಯಾ ರಾಶಿಯವರಿಗೆ ಈ ವರ್ಷ ಆದಾಯ 10ಕ್ಕೆ 10 ಅಂದರೆ 100% ಒಳ್ಳೆಯ ಆದಾಯ ಇರುತ್ತೆ, ಏನೂ ತೊಂದರೆ ಇಲ್ಲ. ಆದರೆ ಎಕ್ಸ್ಪೆನ್ಸಸ್ ಕೂಡ ಅದಕ್ಕೆ ಈಕ್ವಲ್ ಆಗೇ ಇರುತ್ತೆ. ಒಂದು ಸ್ವಲ್ಪ 9% ಅಂದರೆ 10ಕ್ಕೆ 9. ಆದಾಯ 10ಕ್ಕೆ 10, ಖರ್ಚು 10ಕ್ಕೆ 9 ಅಂದರೆ ಒಂದು ಸ್ವಲ್ಪ ಹಣವನ್ನು ಉಳಿಸ್ತೀರಾ ಕನ್ಯಾ ರಾಶಿಯವರು ಈ ವರ್ಷ, ಯಾವ ಚಿಂತೆಯೂ ಇಲ್ಲ. ಅದೇ ರೀತಿ ಸಮಾಜದಲ್ಲಿ ಮಾನ ಸನ್ಮಾನ, ಪ್ರತಿಷ್ಠೆ, ಹೆಸರು ಎಲ್ಲವೂ ಚೆನ್ನಾಗಿರುತ್ತೆ ಈ ವರ್ಷ. ಇಲ್ಲಿ ನಾವು ಶನಿ ಭಗವಾನರ ಸಂಚಾರವನ್ನು ನೋಡಲಿಕ್ಕಾಗಿ 7ನೇ ಮನೆಯಲ್ಲಿ, ಇದರಿಂದ ಏನಾಗುತ್ತೆ ಅಂದರೆ ಹೆಚ್ಚಿನ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಅದು ನಿಮಗೆ ತಂದು ಕೊಡುತ್ತೆ, ಹೆಗಲಿಗೆ ಹಾಕುತ್ತೆ. ಕೆಲಸ ಮಾಡುವ ಕಚೇರಿಯಲ್ಲಿರ್ಬೋದು, ವ್ಯಾಪಾರ ಕ್ಷೇತ್ರದಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ಕೆಲಸಗಳು ಜಾಸ್ತಿ ಆಗುತ್ತೆ, ಖರ್ಚುಗಳು ಜಾಸ್ತಿ ಆಗುತ್ತೆ. ಇಂಥದ್ದೆಲ್ಲ ಅದು ಇದಕ್ಕೆ ದಾರಿ ಮಾಡಿಕೊಡುತ್ತೆ. ಇನ್ನು ಜೂನ್ 2ರಿಂದ ಅಕ್ಟೋಬರ್ 30 ಒಳಗಡೆ ನಿಮ್ಮ 11ನೆಯ ಮನೆಗೆ ಗುರುಗ್ರಹದ ಸಂಚಾರದಿಂದ ಏನಾಗುತ್ತೆ ಇಲ್ಲಿಗೆ ಅಂತಂದರೆ ನಿಮಗೆ ಒಂದು ಲಾಭಯೋಗ ರೂಪುಗೊಳ್ತಾ ಇದೆ. ಗೇನ್ಸ್, ಸಡನ್ನಾಗಿ ಒಂದು ಆಕಸ್ಮಿಕ ಧನಲಾಭ ನಿಮಗೆ ಈ ಜೂನ್ 2ರಿಂದ ಅಕ್ಟೋಬರ್ 30 ಕನ್ಯಾ ರಾಶಿಯವರಿಗೆ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗುತ್ತೆ, ಅಂದರೆ ಆಸೆಗಳು ಪೂರ್ಣ ಆಗುತ್ತೆ. ಯಾರ್ಯಾರು ವಿವಾಹ ಆಕಾಂಕ್ಷಿಗಳಿದ್ದೀರಿ, ಮದುವೆ ಸೆಟ್ ಆಗುತ್ತೆ. ದಂಪತಿಗಳು ಸಂತಾನ ಪ್ರಾಪ್ತಿಗೋಸ್ಕರ ಎದುರು ನೋಡೋರಿಗೆ ಸಂತಾನ ಪ್ರಾಪ್ತಿ ಯೋಗ. ಇನ್ನು ಆಸ್ತಿ ಮಾಡುವಂಥದ್ದು, ಅಂದರೆ ಪೂರ್ವಜರಿಂದ ಆಸ್ತಿ ಬರುವಂಥದ್ದು ಅಥವಾ ನೀವೇ ಸೈಟ್ ಕೊಂಡ್ಕೊಳ್ಳುವಂಥದ್ದು, ಮನೆ ಕಟ್ಟುವಂಥದ್ದು, ಇಂಥ ಸಾಕಷ್ಟು ಒಂದು ಗೇನ್ಸ್ ಆಗುತ್ತೆ. ತುಂಬ ದಿವಸದಿಂದ 2 ವೀಲರ್ ಇತ್ತು, ಕಾರ್ ತಗೋಬೇಕಾಗಿತ್ತು ಗುರುಗಳೇ, ಕಾರು ಕೊಂಡ್ಕೊಳ್ತೀರಾ. ಆ ಒಂದು ಸಂದರ್ಭದಲ್ಲಿ, ಆ ಟೈಮ್ ಪೀರಿಯಡಲ್ಲಿ, ಅಂದರೆ ಜೂನ್ 2ರಿಂದ ಅಕ್ಟೋಬರ್ 30 ಎಲ್ಲ ರೀತಿಯಾಗಿ ಹೆಲ್ಪಿಂಗ್ ಹ್ಯಾಂಡ್ ಸಿಗುತ್ತೆ. ಶತ್ರು ಧ್ವಂಸ ಆಗುತ್ತೆ. ಶತ್ರುಗಳ ಮೇಲೆ ನಿಮ್ಮ ಒಂದು ವಿಜಯ ಪತಾಕೆಯನ್ನು ಹಾರಿಸ್ತೀರಾ, ಕೈ ಮೇಲಾಗುತ್ತೆ. ಇನ್ನು ಕರಿಯರ್ ಅಂತ ಬಂದಾಗ ಹೊಸ ಹೊಸ ಕೊಲ್ಯಾಬ್ರೇಷನ್ಗಳು ಬರುತ್ತೆ. ಸ್ನೇಹಿತರಿಂದ ನಿಮಗೆ ಈ ವರ್ಷ ಪೂರ್ತಿ ಒಂದು ಹೆಲ್ಪ್. ಇಲ್ಲಿ ನೋಡಿ, ಯಾವುದೋ ಒಂದು ಜಾಬ್ ಆಪರ್ಚುನಿಟಿ ಇದೆ, ಇಲ್ಲಿ ಹೋಗಿ ಯಾವುದೋ ಒಂದು ವ್ಯಾಪಾರ ಅವಕಾಶ ಇದೆ. ಈ ರೀತಿಯಾಗಿ ಸ್ನೇಹಿತರಿಂದ ನಿಮ್ಮ ಹಣಕಾಸಿನ ವೃದ್ಧಿ ಅಂತ ತೋರಿಸ್ತಾ ಇದೆ. ಪ್ರಮೋಷನ್ ಆಗುತ್ತೆ, ಲೀಡರ್ಶಿಪ್ ಆಪರ್ಚುನಿಟಿ ಬರುತ್ತೆ ನಿಮಗೆ, ರೆಕಗ್ನೇಷನ್ಸ್ ಫ್ರಮ್ ಸೀನಿಯರ್ಸ್, ಮ್ಯಾನೇಜ್ಮೆಂಟ್ ಎಲ್ಲವೂ ಶುಭ ಇದೆ. ಹಣಕಾಸು ಅಂತ ಬಂದಾಗ ಇನ್ಕಮ್ ಇನ್ಕ್ರೀಸ್ಡ್ ಆಗುತ್ತೆ. ಸ್ವಲ್ಪ ಸಡನ್ ಎಕ್ಸ್ಪೆನ್ಸಸ್ ಅಂದರೆ
ಹೆಂಡತಿಗೆ ಸಂಬಂಧಪಟ್ಟ, ಪತ್ನಿಗೆ ಸಂಬಂಧಪಟ್ಟಂತೆ ಎಕ್ಸ್ಪೆನ್ಸಸ್ಗಳು ಕಾಣಬಹುದು. ಅಂದರೆ ಬೆಲೆ ಬಾಳುವಂತಹ ದುಬಾರಿ ಬೆಲೆ ಬಾಳುವಂತಹ ಆಭರಣಗಳು, ಅಥವಾ ಅವರಿಗೆ ಏನೋ ನೀವು ಗಿಫ್ಟ್ ಕೊಡಿಸ್ಬೇಕಂದ್ರೆ ಅವರು ಕಾರ್ ಕೇಳಬಹುದು, ಅಥವಾ ಹೀಗೆ ಏನೋ ಸ್ವಲ್ಪ ದುಬಾರಿ ಅವರಿಗೆ ಸಂಬಂಧಪಟ್ಟಂತಹ ಒಂದು ಖರ್ಚುಗಳು ಅಂತ ತೋರಿಸುತ್ತೆ. ಇನ್ನು ದಾಂಪತ್ಯದಲ್ಲಿ ಮೈನರ್ ಚಿಕ್ಕ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ಟರೆ ಏನು ಸಮಸ್ಯೆ ಏನಿಲ್ಲ. ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ಸ್ಟ್ರಾಂಗ್ ಫೋಕಸ್ ಇರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ. ರಾಹು 6ನೇ ಮನೆಗೆ ಬಂದಿರೋದ್ರಿಂದ ಕಾಂಪಿಟೇಷನ್ ತುಂಬ ಅಂದರೆ ತುಂಬ ಕಾಂಪಿಟೇಷನ್ ಎಷ್ಟೇ ಬರಲಿ ನಾನು ಗೆಲ್ತೀನಿ ಎನ್ನುವ ಧೈರ್ಯ ಛಲ ವಿದ್ಯಾರ್ಥಿಗಳಿಗಿರುತ್ತೆ. ಬ್ಯಾಂಕಿಂಗ್, ಫೈನಾನ್ಸ್, ಅನಾಲಿಟಿಕ್ಸ್, ರಿಸರ್ಚ್ ಕ್ಷೇತ್ರದಲ್ಲಿ ಸ್ಟಡಿ ಮಾಡುವಂಥ ವಿದ್ಯಾರ್ಥಿಗಳಿಗೆ ಶುಭ. ಆರೋಗ್ಯ ಅಂತ ಬಂದಾಗ ಒಂದು ಸ್ವಲ್ಪ ಡೈಜೆಸ್ಟಿವ್ ಡಿಸ್ಟರ್ಬೆನ್ಸಸ್ ಇರುತ್ತೆ. ಸ್ಟ್ರೆಸ್ ರಿಲೇಟೆಡ್ ಇಂದ ಹೆಡ್ಏಕ್, ಸ್ಕಿನ್ ಸೆನ್ಸಿಟಿವಿಟಿ, ಸ್ಕಿನ್ ಅಲರ್ಜೀಸ್ಗಳು ಕಾಡಿಸ್ಕೋಬೋದು. ಅದನ್ನ ನೋಡ್ಕೊಳ್ಳಿ. ಮೇಂಟೈನ್ ಡಿಸಿಪ್ಲಿನ್ ಲೈಫ್ ರುಟೀನನ್ನು ಮಾಡಲೇಬೇಕಾಗತ್ತೆ, ಬೇರೆ ದಾರಿ ಇಲ್ಲ. ಬೇಗ ಎದ್ದೇಳೋದು, ಸೂರ್ಯೋದಯಕ್ಕಿಂತ ಮುಂಚೆ ವಾಕಿಂಗು, ಯೋಗ, ಧ್ಯಾನ, ಪ್ರಾಣಾಯಾಮ ಇಂಥ, ಮತ್ತು ಆಹಾರ ಕ್ರಮದಲ್ಲೂ ಕೂಡ ಮನೆಯ ಆಹಾರಕ್ಕೆ ಜಾಸ್ತಿ ಆದ್ಯತೆ ಕೊಡಿ. ಗೋಲ್ಡನ್ ಪೀರಿಯಡ್ ಅಂತ ಬಂದಾಗ ಜೂನ್ 2ರಿಂದ ಅಕ್ಟೋಬರ್ 30 ಫೈನಾನ್ಷಿಯಲ್ ಗೇನ್ ಇದೆ, ಕರಿಯರ್ ರಿಕಗ್ನಿಷನ್, ಪ್ರಮೋಷನ್ ಇದೆ, ನಿಮ್ಮ ತುಂಬ ದಿನಗಳ ಕನಸು ನನಸಾಗುತ್ತೆ. ಅದೇ ರೀತಿ ಸೋಷಿಯಲಿ ನಿಮಗೆ ಅಂದರೆ ಯಾರ್ಯಾರು ಈ ರಾಶಿಯವರು ರಾಜಕಾರಣಿಗಳು, ಸಿನಿಮಾ ನಟರು, ಧಾರಾವಾಹಿ, ಮಾಧ್ಯಮ ಕ್ಷೇತ್ರ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಎಲ್ಲರಿಗೂ ಬಹಳ ಶುಭ ಇದೆ. ಆದರೆ ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳು ಮಾತ್ರ ಬಹಳ ಕೇರ್ಫುಲ್ ಆಗಿರಬೇಕು. ಬಹಳ ದೊಡ್ಡ ಮಟ್ಟದ ಪಾರ್ಟ್ನರ್ಶಿಪ್ಗೆ ಕೈ ಹಾಕಬೇಡಿ, ಅದರಲ್ಲಿ ಕಾನ್ಫ್ಲಿಕ್ಟ್ ಆಗುತ್ತೆ. ಲೀಗಲ್ ಅಗ್ರಿಮೆಂಟ್ಸ್ಗಳ ಸಹಿ ಮಾಡುವಾಗ ಬಹಳ ಜಾಗ್ರತೆ. ಸಡನ್ನಾಗಿ ಕಮಿಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ, ಇದು ಕೈ ಸುಡಬಹುದು. ರೆಮಿಡೀಸ್ ಅಂತ ಬಂದಾಗ ವಿಷ್ಣು ಮತ್ತು ವಿಷ್ಣುವಿಗೆ ಸಂಬಂಧಪಟ್ಟಂತಹ ದೇವಾಲಯಗಳೇನಿರುತ್ತೆ, ವಿಷ್ಣು ಅವತಾರದ ದೇವಾಲಯಗಳು, ಅಲ್ಲಿ ಪ್ರತಿ ಗುರುವಾರ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಬನ್ನಿ. ಅಥವಾ ತಿಂಗಳಲ್ಲಿ ಯಾವುದಾದ್ರೂ ಒಂದು ಗುರುವಾರ ಹೋಗಿ ಬಾಳೆಹಣ್ಣು, ಹಳದಿ ಸ್ವೀಟ್ಸ್, ಹೊಸ ಹಳದಿ ಬಟ್ಟೆ, ಹಳದಿ ಹೂವು, ಇದರಲ್ಲಿ ಯಾವುದಾದ್ರೂ ದಾನ ಮಾಡಿ ಬಂದರೂ ಸರಿ. ಇನ್ನೂ ಒಂದೆರಡು ರೆಮಿಡಿ ಇದೆ, ಹೇಳ್ತೀನಿ ಈ ರಾಶಿಯವರಿಗೆ. ಈ ವರ್ಷದಲ್ಲಿ ಬಂದು ನಿಲ್ಲುವಂತಹ, ಬರುವಂತಹ ಕಷ್ಟಗಳನ್ನು ಕಳೆಯೋದಕ್ಕೆ ಶ್ರೀಚಕ್ರ ಯಂತ್ರದ ಆರಾಧನೆ ಮಾಡ್ಕೋಬೇಕು. ಯಾರೆಲ್ಲ ಶ್ರೀಚಕ್ರ ಯಂತ್ರವನ್ನು ತರಿಸಿದ್ದೀರಿ ಅವರು ಶ್ರೀಚಕ್ರದ ಆರಾಧನೆಯನ್ನು ಜಾಸ್ತಿ ಮಾಡ್ಕೊಳ್ಳಿ. ಇದು ಈ ವರ್ಷದ ನೆಗೆಟಿವ್ ಇನ್ಫ್ಲೂಯೆನ್ಸ್ ಎನರ್ಜಿಯನ್ನು ಕಡಿಮೆ ಮಾಡುತ್ತೆ, ಪಾಸಿಟಿವಿಟಿ ತುಂಬುತ್ತೆ, ಚಕ್ರ ವೈಬ್ರೇಟ್ ಆಗುತ್ತೆ, ನಿಮ್ಮ ಅವರ ಬಲಗೊಳ್ಳುತ್ತೆ, ಎದುರುಗಡೆ ಇರೋರು ಕೆಲಸ ಮಾಡಿಕೊಡ್ತಾರೆ. ಇಲ್ಲ ಗುರುಗಳೇ ತರಿಸಿಲ್ಲ ಅಂದರೆ ಶೀಘ್ರದಲ್ಲಿ ಶ್ರೀಚಕ್ರ ಬುಕ್ ಮಾಡ್ಕೊಳ್ಳಿ. ಈ ಯುಗಾದಿಗೆ 3.5 ಮುಹೂರ್ತ ಬರ್ತಾ ಇದೆ. ಆ 3.5 ಮುಹೂರ್ತದಲ್ಲಿ ನಾನು ಅಷ್ಟಸಿದ್ಧಿ ಪೀಠದ ಮೇಲಿಟ್ಟು ಇದನ್ನು ವಿಶೇಷವಾಗಿ ಮಹಾಲಕ್ಷ್ಮಿ ಕುಬೇರಯಾಗ ಮಾಡಿಸ್ತಾ ಇದ್ದೀನಿ. ಯಾರು 3.5 ಮುಹೂರ್ತದಲ್ಲಿಟ್ಟು ಈ ಶ್ರೀಚಕ್ರ ಯಂತ್ರ ಪೂಜೆ ಮಾಡಿಸಿ ಮನೆಗೆ ತರಿಸ್ಕೋತೀರಿ, ವರ್ಷ ತುಂಬೋದ್ರೊಳಗಡೆ ನಿಮ್ಮ ಕನಸು ನನಸಾಗುತ್ತೆ. ಎಂತಹ ಭಯಂಕರ ಕಷ್ಟಗಳಿದ್ರೂ ಮಂಜಿನಂತೆ ಕರಗಿ ಹೋಗುತ್ತೆ. ಸಾಲ ತೀರಿಸ್ತೀರಾ, ಸೋಲಿನಿಂದ ಹೊರಗಡೆ ಬರ್ತೀರಾ, ಕೆಲಸ ಸಿಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ, ಮದುವೆ ಸೆಟ್ ಆಗುತ್ತೆ, ನೀವೇನು ಕೇಳಿದ್ದು ಸಿಗುತ್ತೆ. ಈ ಯುಗಾದಿ ದಿವಸನೇ 3.5 ಮುಹೂರ್ತದಲ್ಲಿ ಶ್ರೀಚಕ್ರ ಯಂತ್ರ ಇಟ್ಟು ಪೂಜೆ ಮಾಡಿಸ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಪಟ್ಟಂತ ಈಗಲೇ ಬುಕ್ ಮಾಡ್ಕೊಳ್ಳಿ. ಯಾಕೆಂದರೆ ಈ ವರ್ಷ ಬರುವಂಥ ನೆಗೆಟಿವ್ ಎನರ್ಜಿಯನ್ನು ಅದೆಲ್ಲ ದೂರ ಮಾಡ್ತಾ ಬರುತ್ತೆ, ನಿಮಗೆ ಬಹಳ ಒಳ್ಳೆಯದಾಗುತ್ತೆ. ಸಾಕಷ್ಟು ಶ್ರೀಮಂತಿಕೆ ಹಣವನ್ನು ತಂದು ಕೊಡುತ್ತೆ, ನಿಮ್ಮ ಒಂದು ಮನಿ ಮ್ಯಾಗ್ನೆಟ್ ಥರ ಅದು ನಿಮಗೆ ಕೆಲಸ ಮಾಡುತ್ತೆ. ಬುಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು 2 ರೆಮಿಡಿ ಹೇಳಲಿಕ್ಕಾಗಿ ವಿಷ್ಣು ಸಹಸ್ರನಾಮವನ್ನು ಕೇಳಬೇಕಾಗತ್ತೆ ಈ ರಾಶಿಯವರು ವರ್ಷ ಪೂರ್ತಿ, ಬೆಳಗ್ಗೆ ಸಂಜೆ. ಆಗಲಿಲ್ಲ ಅಂದರೆ ಒಂದು ಸಲನಾದರೂ ಕೇಳಿ, ಅಟ್ಲೀಸ್ಟ್ ಬೆಳಗ್ಗೆನಾದರೂ ಕೇಳಿ, ಇಲ್ಲ ಸಂಜೆನಾದರೂ ಕೇಳಿ. ಗುರುಗಳೇ ವಿಷ್ಣು ಸಹಸ್ರನಾಮ ಎಲ್ಲಿ ಸಿಗುತ್ತೆ ಅಂತೀರಾ? ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ತಪ್ಪದೇ ಕೇಳಿ. ಇನ್ನು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ವರ್ಷ ಪೂರ್ತಿ ನೀವೇನು ಮಾಡಬೇಕು, ಗಣೇಶನಿಗೆ ಜಸ್ಟ್ ನಿಮ್ಮ ದೇವ್ರ ಮನೆ ಹತ್ರ ಬಂದ್ಬಿಟ್ಟು ಒಂದು ಸಲ ನಮಸ್ಕಾರ ಮಾಡಿ, ಓಂ ಗಂಗಣಪತಯೇ ನಮಃ, ಓಂ ಗಂಗಣಪತಯೇ ನಮಃ ಅಂತ ಒಂದು 11 ಸಲ ಹೇಳ್ಬಿಟ್ಟು ಮನೆಯಿಂದ ಹೊರಗಡೆ ಹೊರಡಬೇಕಾಗತ್ತೆ. ಮತ್ತು ನೋಡಿ, ಇಲ್ಲಿ ಗಣೇಶ ಮತ್ತು ಬುಧನ ವಿಶೇಷ ಅನುಗ್ರಹ ಸಿಗಬೇಕು ಅಂದರೆ ಗಣೇಶನ ಆರಾಧನೆ ಮಾಡಬೇಕು. ಗಣೇಶನ ಆರಾಧನೆಯನ್ನು ಯಾರು ಮಾಡ್ತಾರೆ ಅಂದರೆ ಬುಧನ ಗ್ರಹ, ಅನುಗ್ರಹ ಅವರ ಮೇಲೆ ಇರುತ್ತೆ. ಹಾಗಾಗಿ ಈ ಒಂದು ಬುಧ ಗ್ರಹ ಏನಿದೆಯಲ್ಲ, ಇದರ ಸಂಪ್ರೀತಿ ಮತ್ತು ಗಣೇಶನ ಆಶೀರ್ವಾದ ಆಗಬೇಕು ಅಂದರೆ ಹಸಿರು, ಮನೆಯಿಂದ ಹೊರಗಡೆ ಹೊರಟಾಗ ಜಸ್ಟ್ ವಾರಕ್ಕೆ 1 ಸಲ 2 ಸಲ ಹಸಿರು ಒಂದು ಮರ ಇರಬಹುದು, ಎಲೆಯನ್ನು ಮುಟ್ಟಿ ಓಂ ಬುಧಾಯ ನಮಃ ಅಂತ ಒಂದೇ ಒಂದು ಸಲ ಮನಸ್ಸಲ್ಲಿ ಅಂದ್ಕೊಂಡು ಹೊರಡಿ. ನೋಡಿ ಎಷ್ಟು ನಿಮಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತ. ವರ್ಷ ಪೂರ್ತಿ ನೀವು ಶತ್ರುಕಾಟದಿಂದ ಬಚಾವಾಗಬೇಕು ಅಂದರೆ ಒಂದು ಈರುಳ್ಳಿಯ ಮೇಲಿನ ಸಿಪ್ಪೆ ತಗೊಳ್ಳಿ, ಶನಿವಾರ ರಾತ್ರಿ ಅದರ ಮೇಲೆ ಸ್ವಲ್ಪ ಇಷ್ಟು ಚಿಟಿಕೆ ಸಾಸಿವೆ ಹಾಕಿ ಗ್ಯಾಸ್ ಮೇಲಿಟ್ಟು ಅದನ್ನು ಸುಟ್ಟು ಬಿಡಿ. ಇದನ್ನು ಮಾಡೋದ್ರಿಂದ ವರ್ಷ ಪೂರ್ತಿ ಕೆಟ್ಟ ಕಣದೃಷ್ಟಿ, ಶತ್ರುಕಾಟದಿಂದ ಹೊರಗಡೆ ಬರ್ತೀರ. ಇನ್ನೂ ಹೆಚ್ಚಿನ ಶುಭ ಫಲ ಬೇಕು ಅಂದರೆ ಜೀತ್ ಮೀಡಿಯಾದಲ್ಲಿ ಶ್ರೀ ಕೃಷ್ಣ ಮಧುರಾಷ್ಟಕಂ ಮತ್ತು ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ.
ಅದೇ ರೀತಿ ಹನುಮಾನ್ ಚಾಲಿಸ ಕೂಡ ಪ್ರತಿದಿನ ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ. ವೀಕ್ಷಕರೇ, ಇದಾಗಿತ್ತು ವಿಶೇಷ ಯುಗಾದಿಯ ವರ್ಷ ಭವಿಷ್ಯ. ಮತ್ತು ಮುಂದಿನ ರಾಶಿ ಭವಿಷ್ಯದೊಂದಿಗೆ ನಿಮ್ಮ ಮೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಮತ್ತೆ ವಿನೂತನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಈ ಸಂಚಿಕೆಯನ್ನು ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ, ನಿಮ್ಮ ಸ್ನೇಹಿತರು, ಸಂಬಂಧಿಕರು ಎಲ್ರಿಗೂ ಪ್ರಚಾರ ಮಾಡಿ. ಯಾಕೆಂದರೆ ಎಲ್ಲರಿಗೂ ಒಳಿತಾಗಲಿ ಅನ್ನೋ ಉದ್ದೇಶದಿಂದ ಮಾಡಿರುವ ವಿಡಿಯೋ ಇದಾಗಿದೆ. ಭಗವಂತ ಎಲ್ರಿಗೂ ಒಳಿತನ ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.